ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸುಮಾರಾಗಿದ್ದೀನಿ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಮನೆಯೆಲ್ಲ ಕ್ಲೀನಾಗಿದೆ, ಇನ್ನು ಪೂಜೆಗೆ ರೆಡಿ ಮಾಡಬೇಕು. ಇವಾಗ ಸ್ನಾನ ಮುಗಿಸಿ ಬಂದಿದ್ದೀನಿ. ಎಲ್ರದ್ದು ಊಟ ತಿಂಡಿ ಎಲ್ಲ ಆಯಿತು, ನಾನಿನ್ನೂ ಮಾಡಿಲ್ಲ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ನಾನು ಯಾವ ಥರ ಸಿಂಪಲ್ಲಾಗಿ ಸೂಪರಾಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನನ್ನ ಮಗಳು ಕೂಡ ಆಲ್ರೆಡಿ ಸ್ನಾನ ಮುಗಿಸಿ ಉದ್ದಿನ ಕಾಳು ತಿಂದುಬಿಟ್ಟು ಒಂದು ನಿದ್ದೆ ಮಾಡಿ ಎದ್ದಿದ್ದಾಳೆ. ನನಗೆ ದೇವ್ರ ಪೂಜೆಗೆ ಮಾವಿನ ಎಲೆಯಲ್ಲಿ ಒಂದು ಅಲಂಕಾರ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಕೂತಿದ್ದಾಳೆ. ಬಾಗಿಲಿಗೆ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ಯಾಕೆ ಅಂತಂದರೆ ಪುನಃ ಹೊಗೆ ಸೊಪ್ಪು ಕಡ್ಡಿ ಎಲ್ಲ ತಂದಲ್ಲಿ ಹಾಕ್ತಾರೆ, ಅದಕ್ಕೋಸ್ಕರ ಯಾವುದೇ ಬಣ್ಣ ಹಾಕಿಲ್ಲ, ರಂಗೋಲಿಗೆ ಸಿಂಪಲ್ಲಾಗಿ ಬಿಡಿಸಿದ್ದೀನಿ. ಮತ್ತು ನೋಟ್ಗಳನ್ನ ಪ್ಲೇಟ್ಗೆ ಕಲರ್ಫುಲ್ಲಾಗಿ ಕಾಣಲಿ ಅಂತ ಅಂದ್ಬಿಟ್ಟು 500 ರೂಪಾಯಿದು, 200 ರೂಪಾಯಿದು ಮತ್ತು 100 ರೂಪಾಯಿದು ಜೋಡಿಸ್ಕೊಂಡು ಹೋಗಿದ್ದೀನಿ. ಮೊದಲೆಲ್ಲ ಬರೀ 100 ರೂಪಾಯಿದು ಇಲ್ಲ ಬರೀ 200 ಇಲ್ಲ ಬರೀ 500 ರೂಪಾಯಿ ನೋಟು ಮಾತ್ರ ಮಾಡ್ತಿದ್ದೆ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು 3 ಥರ ನೋಟ್ನು ಮಿಕ್ಸ್ ಮಾಡಿ ಜೋಡಿಸ್ತಾ ಇದ್ದೀನಿ. ಇದು ಇವಾಗ ರೆಡಿ ಆಯಿತು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು. ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ, ಲಾಂಗ್ ವೀಡಿಯೋಗಳು. ಅದಕ್ಕೆ ಚಿಕ್ಕ ಪುಟ್ಟ ವೀಡಿಯೋಗಳು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ಕೋತಾ ಇದ್ದೀನಿ. ಒಂದು ಕೈಲಿ ಕೆಲಸ ಮಾಡಿಕೊಂಡು ಒಂದು ಕೈಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಆಮೇಲಿಂದ ಟೈಮ್ ಸಾಕಾಗಲ್ಲ ಎಡಿಟ್ ಮಾಡೋಕ್ಕೆ ಮಾಡಿರೋ ವೀಡಿಯೋನ. ಅದರಿಂದ ಸ್ವಲ್ಪ ಲಾಂಗ್ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನಾನು ಇವಾಗ ಫೋಟೋಗೆ ಮಡಿಸ್ತಾ ಇರೋ ಹೂವೆಲ್ಲ ಪೂರ್ತಿ ನಮ್ಮ ಮನೆ ಹತ್ರನೇ ಬೆಳೆದಿರೋದು. ಒಂದು 4 ಥರ ಬೆಟ್ಟದವರೆ ಹೂವು ಮತ್ತು ಒಂದು 3 ಥರ ದಾಸವಾಳ ಹೂವು, ಕಾಕಡ ಹೂವು ಎಲ್ಲ ನಮಗಿರುತ್ತೆ. ನಾವು 1 ರೂಪಾಯಿ ಕೊಟ್ಟು ಕೂಡ ಹೂವನ್ನ ಕೊಂಡ್ಕೊಂಡು ಬಂದಿಲ್ಲ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹಬ್ಬದ ಸೀಸನ್ನು ಮೊದಲೇ ಶ್ರಾವಣದ ವಾರಗಳು, ಹೂಗಳಂತೂ ಕೆಣ್ಕೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಹೂವಿನ ರೇಟ್ ಜಾಸ್ತಿ ಆಗಿರುತ್ತೆ. ಈ ಥರ ನಾವು ಮನೆ ಹತ್ರನೇ ಬೆಳ್ಕೊಂಡ್ರೆ ಈ ಥರ ಹಬ್ಬ ಹರಿದಿನಗಳಲ್ಲಿ ಹೂಗಳು ಕೊಂಡು ಅಗತ್ಯನೇ ಇರೋದಿಲ್ಲ. ಸಿಂಪಲ್ ಪೂಜೆ ಆಗಲಿ, ಆಡಂಬರದ ಪೂಜೆ ಆಗಲಿ, ಯಾವುದೇ ಆದ್ರೂ ನಮ್ಮ ಇದಕ್ಕೆ ಬಿಟ್ಟಿದ್ದು. ದೇವ್ರಿಗೆ ಇದೇ ಥರ ಪೂಜೆ ಮಾಡಬೇಕು ಅಂತ ಅನ್ನೋ ರೂಲ್ಸ್ ಏನಿಲ್ಲ, ದೇವರು ಕೂಡ ಹೇಳಿಲ್ಲ. ಎಲ್ಲ ಪೂಜೆಗಳು ನಮ್ಮ ಖುಷಿಗೆ, ನಾವು ಇಷ್ಟಪಟ್ಟು ಮಾಡುವಂಥ ಅಲಂಕಾರಗಳು ಮಾತ್ರ. ಅರಿಶಿನ ಕುಂಕುಮಕ್ಕೆ ಅಂತ ಯಾರನ್ನೂ ಕರೆಯೋಕ್ಕೆ ಹೋಗಲ್ಲ. ಇಲ್ಲಿ ಮನೆ ಹತ್ರ ಯಾರಾದರೂ ಬಂದರೆ ಅವ್ರನ್ನೇ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಡ್ತೀವಿ. ಪೂಜೆಗೆ ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್, ಆದರೆ ಟೈಮ್ ಸಾಕಾಗಲಿಲ್ಲ. ಅದಕ್ಕೆ ಸಜ್ಜಿಗೆ ಮಾಡ್ತಾಯಿದ್ದೀನಿ ಪೂಜೆಗೆ. ಫೈನಲಿ ಎಲ್ಲ ರೆಡಿ ಆಯಿತು. ಒಂದು ಪ್ಲೇಟ್ಗೆ ಮತ್ತು ಫ್ರೂಟ್ಸ್ ಇಟ್ಟಿದ್ದೀನಿ, ಒಂದು ಪ್ಲೇಟ್ಗೆ ರವೆ ಕಣ, ಬಳೆ, ಎಲೆ ಅಡಿಕೆ ಇಟ್ಟಿದ್ದೀನಿ, ಮತ್ತೊಂದು ಪ್ಲೇಟ್ಗೆ ಸಜ್ಜಿಗೆನ ಉಂಡೆ ಮಾಡಿ ರವೆ ಉಂಡೆ ಟೈಪಲ್ಲಿ ಇಟ್ಟಿದ್ದೀನಿ. ಒಂದು ಪ್ಲೇಟ್ಗೆ ನೋಟ್ ಜೋಡಿಸಿದ್ದೀನಲ್ಲ, ಆ ಪ್ಲೇಟ್ಗೆ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಮತ್ತು ಅದರೊಳಗಡೆ ಒಂದೆರಡು ಕಾಯಿನ್ಗಳನ್ನ ಹಾಕಿ ಇಟ್ಟಿದ್ದೀನಿ ಅದಕ್ಕೆ ಮಧ್ಯದಲ್ಲಿ. ದೇವ್ರ ಮನೆ ಬಾಗಿಲಿಗೆ ಹಾಕಿರೋ ಹಾರಗಳು ಕೂಡ ನಾನೇ ಮಾಡಿದ್ದು. ಯೆಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣ್ತಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ಸಿಂಪಲ್ ಲಕ್ಷ್ಮೀ ಪೂಜೆ. ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು, ಅಲಂಕಾರ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಲಾಂಗ್ ವೀಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಟೈಮ್ ಆಗ್ತಿಲ್ಲ, ಅದರಿಂದ ಲಾಂಗ್ ವೀಡಿಯೋಗಳು ಆಗ್ತಿಲ್ಲ. ನನ್ನ ಶಾರ್ಟ್ಸ್ ವೀಡಿಯೋಗಳನ್ನ ನೋಡಿ ಅದಕ್ಕೂ ಕೂಡ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ಎಡಿಟ್ ಮಾಡುವಾಗ, ಮಾತಾಡುವಾಗ ಏನು ಮಾತಾಡಬೇಕು ಅನ್ನೋಕ್ಕಿಂತ ಹೆಂಗೆ ಮಾತಾಡಬೇಕು ಅನ್ನೋ ಕನ್ಫ್ಯೂಷನ್ನೇ ಜಾಸ್ತಿ ಫ್ರೆಂಡ್ಸ್. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನಾನು ವೀಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.